ಭಾರತ ಆಸ್ಟ್ರೇಲಿಯಾ ಕ್ರೀಡಾ ಸಹಕಾರ ವಿಸ್ತರಣೆಯಾಗ್ತಾ ಇದೆ. ಯುವ ಪ್ರತಿಭೆಗಳಿಗೆ ವಿಶ್ವ ದರ್ಜೆಯ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಕೆಲಸಗಳಾಗ್ತಾ ಇದೆ. ಎಂಸಿಸಿ ಜೊತೆ ಭಾರತದ ಮಹತ್ವದ ಒಪ್ಪಂದ ಕೂಡ ಆಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಭಾರತ ಆಸೀಸ್ ಹೊಸ ಅಧ್ಯಾಯವನ್ನು ಆರಂಭ ಮಾಡಿದೆ. ಒಲಿಂಪಿಕ್ಸ್ ಗುರಿಗೆ ಆಸ್ಟ್ರೇಲಿಯಾ ನೆರವನ್ನ ಕೂಡ ಇಲ್ಲಿ ಕೊಟ್ಟಿದೆ. ಕ್ರೀಡಾ ವಿಜ್ಞಾನ ವಿನಿಮಯಕ್ಕೆ ಉಭಯ ದೇಶಗಳು ಒಪ್ಪಿಗೆಯನ್ನ ಸೂಚಿಸಿವೆ. ಮೈದಾನದ ಪೈಪೋಟಿ ಸ್ನೇಹದ ಬಾಂಧವ್ಯವನ್ನ ಗಟ್ಟಿಗೊಳಿಸುವಂತಹ ಕೆಲಸಗಳಿಲಾಗಿದೆ. ಭಾರತೀಯ ಅಥ್ಲೀಟ್ಗಳಿಗೆ ಹೈಟೆಕ್ ತರಬೇತಿಯ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಮೋದಿ ಅಲ್ಬನೀಸ್ ಸ್ನೇಹಕ್ಕೆ ಕ್ರೀಡಾ ಸ್ಪರ್ಶವನ್ನ ಕೂಡ ನೀಡಲಾಗ್ತಾ ಇದೆ. ಕಬಡ್ಡಿ ಅಭಿವೃದ್ಧಿಗೂ ಕೂಡ ಭಾರತ ಆಸೀಸ್ ಕೈ ಜೋಡಣೆಯನ್ನ ಮಾಡಿದೆ. ಜಾಗತಿಕ ಮಟ್ಟದ ಕೋಚಿಂಗ್ಗೆ ಇಲ್ಲಿ ದಾರಿಯನ್ನ ಮಾಡಿಕೊಡುವಂತಹ ಕೆಲಸಗಳಾಗ್ತಾ ಇದೆ. ಕ್ರೀಡಾ ಸಹಭಾಗಿತ್ವಕ್ಕೆ ಹೊಸ ಮೈಲಿಗಲ್ಲನ್ನ ಬರೆಯುವಂತಹ ಕೆಲಸಗಳಾಗಿದೆ. ಮೆಲ್ಬೋರ್ನ್ನ ಜಗತ್ ಪ್ರಸಿದ್ಧ ಕ್ರೀಡಾಂಗಣದಲ್ಲಿ ಮಾತನಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಸಹಕಾರವನ್ನ ಮತ್ತಷ್ಟು ಬಲಪಡಿಸುವಂತಹ ಮಹತ್ವದ ಘೋಷಣೆಯನ್ನ ಈ ಮುಖಾಂತರ ಮಾಡಿದ್ದಾರೆ. ಕ್ರಿಕೆಟ್ ಸೇರಿದಂತೆ ವಿವಿಧ ಕ್ರೀಡೆಗಳ ಜಂಟಿ ಅಭಿವೃದ್ಧಿಗಾಗಿ ಮೆಲ್ಬೋರ್ನ್ನ ಕ್ರಿಕೆಟ್ ಕ್ಲಬ್ ಜೊತೆ ಭಾರತ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ತಿಳಿಸಿದ್ದಾರೆ. ಈ ಒಪ್ಪಂದದ ಅಡಿ ಕ್ರಿಕೆಟ್ ಮಾತ್ರವಲ್ಲದೆ ಫುಟ್ಬಾಲ್ ಹಾಗೂ ಭಾರತದ ಸಾಂಪ್ರದಾಯಿಕ ಕ್ರೀಡೆಯಾಗಿರುವಂತಹ ಕಬಡ್ಡಿಯ ಅಭಿವೃದ್ಧಿಗೂ ಕೂಡ ಇಲ್ಲಿ ವಿಶೇಷ ಒತ್ತನ್ನು ಕೊಡುವಂತಹ ಕೆಲಸಗಳಾಗಿದೆ. ತಳಮಟ್ಟದ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ವಿಶ್ವ ದರ್ಜೆಯ ತರಬೇತಿ ಮತ್ತೆ ಕೋಚಿಂಗ್ ಸೌಲಭ್ಯಗಳನ್ನ ಒದಗಿಸುವುದು ಇದರ ಪ್ರಮುಖ ಉದ್ದೇಶವೂ ಕೂಡ ಆಗಿದೆ. ಶಾಲಾ ಮಟ್ಟದಿಂದಲೇ ಕ್ರೀಡಾಪಟುಗಳನ್ನ ಗುರುತಿಸಿ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಸಜ್ಜುಗೊಳಿಸುವಂತಹ ಯೋಜನೆಯು ಈ ಸಹಭಾಗಿತ್ವದ ಭಾಗವಾಗಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸಂಬಂಧಕ್ಕೆ ದಶಕಗಳ ಇತಿಹಾಸವನ್ನ ನಾವ್ಯಾರೂ ಕೂಡ ಮರೆಯುವ ಹಾಗಿಲ್ಲ.